ಬಿಜೆಪಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಕಲಬುರಗಿಯಲ್ಲಿ ಕಾಂಗ್ರೆಸ್ ಮುಖಂಡರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಿಂದ ಟೌನ್ ಹಾಲ್ ವರೆಗೆ ಪ್ರತಿಭಟನೆ ಮಾಡಿ ಗ್ಯಾಸ್ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯನ್ನು ಖಂಡನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ಮುಖಂಡರು ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ಸುಭಾಷ್ ರಾಠೋಡ್ ಅವರು ಮಾತನಾಡಿ, ಬೆಲೆ ಏರಿಕೆಯಿಂದ ದೇಶದ ಜನತೆಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇಂದ್ರ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ನೀತಿಯನ್ನು ಕೈಬಿಡಬೇಕೆಂದು ಹೇಳಿದರು. ಬಿಜೆಪಿ ಸರ್ಕಾರಕ್ಕೆ ತೊಲಗಲಿ ತೊಲಗಲಿ ಬಿಜೆಪಿ ತೊಲಗಲಿ 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 ಬಿಜೆಪಿ ತೊಲಗಲಿ ಡೌನ್ ಡೌನ್ ಬಿಜೆಪಿ 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 ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರದ ಮೋದಿ ನೇತೃತ್ವ ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಆದರಣೀಯ ಮಲ್ಲಿಕಾರ್ಜುನ್ ಖರ್ಗೆರವರು, ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ಕೇಂದ್ರದ ಆಡಳಿತದ ವಿರುದ್ಧ, ಅವರ ಜನವಿರೋಧಿ ನೀತಿ ವಿರುದ್ಧ ಇಡೀ ರಾಷ್ಟ್ರಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅವರ ಆದೇಶದ ಮೇರೆಗೆ ಇವತ್ತು ನಾವು ಕಲಬುರಗಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಕಾರಣಾಂತರದಿಂದ ಬೆಂಗಳೂರಲ್ಲಿ ಉಳಿದಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಇವತ್ತು ಬೆಲೆ ಏರಿಕೆ ವಿರುದ್ಧ, ಬಿಜೆಪಿಯ ದುರಾಡಳಿತದ ವಿರುದ್ಧ ಮತ್ತು ಅನ್ಯಾಯ ಅತ್ಯಾಚಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ನೋಡ್ತಾ ಇದ್ದೀವಿ, ಜನಸಾಮಾನ್ಯರು ಜೀವನ ನಡೆಸ್ತಕ್ಕಂಥದ್ದು ಬಹಳ ಕಷ್ಟಕರ ಆಗಿದೆ. ಬರೀ ಡೀಸೆಲ್ ಗ್ಯಾಸ್ ಅಷ್ಟೇ ಅಲ್ಲ, ಪೆಟ್ರೋಲ್ ಅಷ್ಟೇ ಅಲ್ಲ, ಇವತ್ತು ದಿನನಿತ್ಯದ ವಸ್ತುಗಳು, ಕಾಯಿಪಲ್ಯ ಹಿಡ್ಕೊಂಡು ಎಲ್ಲ ದಿನಸಿ ವಸ್ತುಗಳು ಹಿಡ್ಕೊಂಡು ದುಬಾರಿ ಆಗ್ತಾ ಇದೆ. ಜನಸಾಮಾನ್ಯರು ಕಷ್ಟ ಆಗ್ತಾ ಇದೆ ಜೀವನ ನಡೆಸಲಿಕ್ಕೆ. ಹಾಗಾಗಿ ನಾವು ಎತ್ತತಕ್ಕಂಥ ಧ್ವನಿ ಇದು ಬರೀ ಕಾಂಗ್ರೆಸ್ ಧ್ವನಿ ಅಲ್ಲ, ಇದು ರಾಷ್ಟ್ರದಲ್ಲಿ ಜನಸಾಮಾನ್ಯರು ಕಷ್ಟ ಅನುಭವಿಸ್ತಕ್ಕಂಥ ಧ್ವನಿ. ಅವರ ಧ್ವನಿಯನ್ನು ನಾವು, ಅವರ ಪರವಾಗಿ ನಾವು ಇವತ್ತು ಪ್ರತಿಭಟನೆ ಮೂಲಕ ಎತ್ತಾ ಇದ್ದೇವೆ. ಇಷ್ಟಕ್ಕೆ ನಾವು ಅನೇಕ ವಸ್ತುಗಳ ಬೆಲೆ ಖಂಡಿಸ್ತಾ ಇದ್ದೀವಿ ಏರಿಕೆಯನ್ನು, ಮತ್ತು ಅದು ವಿಡ್ರಾ ಮಾಡ್ಕೋಬೇಕು, ಕಡಿಮೆ ಮಾಡ್ಬೋದಾಗಿದೆ. ಈಗ ಅನೇಕರು ಹೇಳ್ತಾರೆ ರಾಜ್ಯ ಸರ್ಕಾರ ಕೂಡ ಇನ್ವಾಲ್ವ್ ಆದರೆ ಮಾಡ್ಬೋದು ಅಂಥೇಳಿ. ಆದರೆ ಯಾವ ನೀತಿ ಕೇಂದ್ರ ಸರ್ಕಾರ ಅನ್ನಿಸ್ತಾ ಇದೆ, ಆ ನೀತಿಗಳನ್ನು ಕೇಂದ್ರ ಸರ್ಕಾರವೇ ಬದಲಾವಣೆ ಮಾಡಬೇಕು ಹೊರತು ರಾಜ್ಯ ಸರ್ಕಾರ ಮಾಡುವಂಗಿಲ್ಲ. ರಾಜ್ಯ ಸರ್ಕಾರದ ವತಿಯಿಂದ ನಾವು ಇವತ್ತು ಜನರ ಹೊರೆ ಇಳಿಸಲಿಕ್ಕೆ ಪಂಚ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಇವತ್ತು ಜನರ ಕಷ್ಟದಲ್ಲಿದ್ದಾರೆ ಅಂತೇಳಿ 2,000 ರೂಪಾಯಿ ಪ್ರತಿ ಮಹಿಳೆಗೆ ಕೊಡ್ತಾ ಇದ್ದೀವಿ, ಬಸ್ ಫ್ರೀ ಕೊಡ್ತಾ ಇದ್ದೀವಿ, ಇವತ್ತು ಕರೆಂಟ್ ಫ್ರೀ ಕೊಡ್ತಾ ಇದ್ದೀವಿ. ಅನೇಕ ಜನಸಾಮಾನ್ಯರಿಗೆ ಹೊರೆ ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕೋ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಅದಾನಿ ಅಂಬಾನಿಗೆ ಖುಷ್ ಮಾಡಲಿಕ್ಕೆ, ಇಡೀ ನಮ್ಮ ಕ್ಯಾಪಿಟಲಿಸಮ್ ನಮ್ಮ ದೇಶದಲ್ಲಿ ಬೆಳೆಸಲಿಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಘನತೆ ಗೌರವ ಪೂರ ಮಣ್ಣು ಪಾಲು ಮಾಡಿದ್ದಾರೆ. ಇವತ್ತು ಟ್ರಂಪ್ ಕೆಳಗಡೆ ಆಗಿರ್ಬೋದು, ಇನ್ನೊಬ್ಬರ ಕೆಳಗಡೆ ಆಗಿರ್ಬೋದು, ಭಾರತದ ಏನು ನಾವು ಇಜ್ಜತ್ ಅಂತೀವಲ್ಲ, ಭಾರತದ ಮಾನ ಮರ್ಯಾದೆ ಎಲ್ಲ ಹರಾಜು ಮಾಡಿದ್ದಾರೆ. ಅದಕ್ಕೆ ಇದೆಲ್ಲ ದೇಶದ ಜನವಿರೋಧಿ ನೀತಿ ವಿರೋಧ ಮತ್ತು ಆಡಳಿತದಲ್ಲಿ ದುಸ್ಥಿತಿ ತಂದಿದ್ದ ಕಾರಣಕ್ಕಾಗಿ ನಾವು ಇಡೀ ದೇಶ ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಅವರಿಗೆ ಧಿಕ್ಕಾರ ಆಗ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಹಿಳಾ ಜಿಲ್ಲಾಧ್ಯಕ್ಷ ರೇಣುಕಾ ಸಿಂಗೆ ಹಾಗೂ ಮುಖಂಡರಾದ ಚಂದು ಜಾಧವ್ ಅವರು ಮಾತನಾಡಿ, ನರೇಂದ್ರ ಮೋದಿ ಅವರ ರಾಜೀನಾಮೆ ನೀಡಲಿ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, ರಾಜ್ಯ 32 ಕನ್ನಡ ನ್ಯೂಸ್, ಕಲಬುರಗಿ. ದೇಶದ ಜನತೆಗೆ ಬೆಲೆ ಏರಿಕೆ ಎಂಬ ಒಂದು ಶಾಕ್ ಕೇಂದ್ರ ಬಿಜೆಪಿ ಸರ್ಕಾರ ಕೊಡ್ತಾ ಇದೆ ಮೋದಿ ಆಳ್ವಿಕೆಯಲ್ಲಿ. ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆನ ಹಮ್ಮಿಕೊಂಡಿದ್ವಿ. ಇವತ್ತು ಜಗತ್ತಿನಾದ್ಯಂತ ಬೆಲೆ ಏರಿಕೆ ಆಗ್ತಾ ಇದೆ, ಒಪ್ಕೋತೀವಿ ನಾವು. ಅದು ಜಗತ್ತಿನಾದ್ಯಂತ ಒಂದು ಕಾರಣಕ್ಕೆ ಬೆಲೆ ಏರಿಕೆ ಆಗ್ತಾ ಇದ್ದರೆ, ಭಾರತದಲ್ಲಿಯೇ ಒಂದು ವಿಚಿತ್ರ ಕಾರಣಕ್ಕೆ ಇವತ್ತು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಮಾನ್ಯ ಮೋದಿಜಿಯವರು. ಇವತ್ತು ನಮ್ಮ ನೆರೆ ರಾಷ್ಟ್ರಗಳು ನಮ್ಮ ಮಿತ್ರ ರಾಷ್ಟ್ರಗಳ ಜೊತೆ ವಿರೋಧವನ್ನು ಕಟ್ಟಿಕೊಂಡು ಇವತ್ತು ಶತ್ರು ರಾಷ್ಟ್ರಗಳ ಜೊತೆ ಕೈ ಜೋಡಿಸಿದ ಮೇಲೆ ಅವ್ರು ಹೆಂಗೆ ನಮಗೆ ಕಡಿಮೆ ಬೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಕೊಡ್ತಾರ? ಮೋದಿಯವರು ಮಾಡ್ತಾ ಇರೋದು ತಮ್ಮ ಜುಟ್ಟನ್ನ ಒಯ್ದು ಅವರ ಗುರು
ಅವರ ಜಗದ್ಗುರು ಟ್ರಂಪ್ ಅವ್ರ ಕೈ ಕೊಟ್ಟು ಅವ್ರು ಹೇಳ್ದಂಗೆ ಕುಣಿಯುವಂಥ ಕೆಲಸ ಇವತ್ತು ಮಾನ್ಯ ಮೋದಿಜಿ ಅವರು ಮಾಡ್ಲಕತ್ತಾರ. ಅವರ ತಾಳಕ್ಕೆ ಕುಣಿಯೋದಲ್ಲದೆ ಇವತ್ತು ದೇಶದ ಜನರನ್ನು ಬಡತನದ ಕತ್ತಲೆ ಕೂಪಕ್ಕೆ ತಳ್ಳುವಂಥ ಕೆಲಸವನ್ನು ಇವತ್ತು ಮಾನ್ಯ ಮೋದಿಜಿ ಅವರು ಮಾಡ್ಲತ್ತಾರ. ಸಾಧ್ಯ ಆದರೆ ಮಾನ್ಯ ಮೋದಿಜಿ ಅವರು ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು. ಇಲ್ಲ ಅಂದರೆ ದೇಶದ ಮಹಿಳೆಯರ, ರೈತರ, ಯುವಕರ ಎಲ್ಲನೂ ಕಷ್ಟ ಅರ್ಥ ಮಾಡಿಕೊಂಡು ಅವರ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಈ ಸಮಯದಲ್ಲಿ ನಾವು ಕೇಳೋದು ಬೆಲೆ ಏರಿಕೆ ಕಡಿಮೆ ಮಾಡ್ರಿ ಅನ್ನೋದಲ್ಲ. ಯಾಕಂತಂದರೆ ಇದು ಅವರ ನಾಟಕೀಯ ಅನ್ನಿಸ್ಲತ್ತದ ನಮಗೆ. ಮಾಡೋದು ಜಾಸ್ತಿ ಮಾಡ್ತಾರೆ, ಕಡಿಮೆ ಮಾಡ್ರಿ ಅಂತಂದಾಗ ಅದು ಒಂಥರ ಸುಮ್ಮನೆ. ಅದಕ್ಕೆ ಏನೂ ಬೇಡ ಮಾನ್ಯ ಮೋದಿಜಿ ಅವರೇ, ನಿಮಗೆ ಕೈಯಿಂದ ವಿದ್ಯಾರ್ಥಿಗಳ ಪರೀಕ್ಷೆ ಮಾಡೋಕ್ಕಾಗಲಿಲ್ಲ, ರಸಗೊಬ್ಬರದ ಬೆಲೆ ಕಡಿಮೆ ಮಾಡೋಕ್ಕಾಗಲಿಲ್ಲ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರಿ, ಇವತ್ತು ಮಹಿಳೆಯರ ಜೊತೆ ಜೀವನ ಜೊತೆ ನೀವು ಆಟ ಆಡ್ಲಕತ್ತೀರಿ. ಅಚ್ಚ ದಿನ ತರ್ತೀನಂತ ಅಚ್ಚ ದಿನದ ಕನಸು ನಾಡಿನ ಮಹಿಳೆಯರಿಗೆ, ಯುವಕರ ಕಣ್ಣಿಗೆ ಕೊಟ್ಟು ಇವತ್ತು ಕರಾಳ ಕತ್ತಲೆ ದಿನಗಳನ್ನು ನೀವು ನಮ್ಮ ಮುಂದಿಡ್ತಾ ಇದ್ದೀರಿ. ನೀವು ಈ ಒಂದು ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಥ್ಯಾಂಕ್ ಯು. ಇಂದು ಗುಲ್ಬರ್ಗಾದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಇಂದು ನಮ್ಮನ್ನು ಆಳುತ್ತಿರುವ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಸುಳ್ಳು ಆಶ್ವಾಸನೆ ಕೊಟ್ಟು ಇವತ್ತು ದೇಶವನ್ನು ದಿವಾಳಿ ಎಬ್ಬಿಸ್ತಿದ್ದಾರೆ. ಒಂದು ವಾರ ಇದು 75 ವರ್ಷದಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ವಾರದಲ್ಲಿ 4 ಸಲ ಡೀಸೆಲ್, ಪೆಟ್ರೋಲ್ ಮತ್ತು ಗ್ಯಾಸಿನ ಬೆಲೆ ಏರಿಸಿ ಇವತ್ತು ಏನದ ಜನಸಾಮಾನ್ಯರ ಮೇಲೆ ಸರ್ವಾಧಿಕಾರ ಮನೋಭಾವವನ್ನು ಆಳ್ತಾ ಇದ್ದಾರೆ ಮೋದಿಯವರು. ಅವರು ಕೊಟ್ಟಂಥ ಆಶ್ವಾಸನೆಗಳು ಎಲ್ಲ ಪೊಳ್ಳಾಗಿವೆ. ಅವರೇನು ಹೇಳಿದರು, ಪ್ರತಿ ವರ್ಷ 2 ಕೋಟಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀವಿ, ಅಚ್ಚೇ ದಿನ ಲಾಯಂಗೆ ಅಂತೇನು ಹೇಳಿದರು, ಅವೆಲ್ಲ ಸುಳ್ಳು ಆಗಿವೆ. ಇವತ್ತು ಮೋದಿಯವರಿಗೆ ನಾವು ಒಂದು ಪ್ರಶ್ನೆ ಕೇಳ್ತೀವಿ, ನಿಮಗೆಲ್ಲ ಈ ಗ್ಯಾಸಿನ ಬೆಲೆ, ಡೀಸೆಲ್, ಪೆಟ್ರೋಲ್ ಬೆಲೆ ಏರಿಸ್ಬೇಕಾಯ್ತಂದರೆ ಏನು 5 ರಾಜ್ಯಗಳಲ್ಲಿ ಚುನಾವಣೆಗಳು ಇತ್ತು, ಅದಕ್ಕಿಂತ ಮೊದಲು 1 ತಿಂಗಳ ಯಾಕೆ ಏರಿಸಲಿಲ್ಲ ಅಂದರೆ ಅಗರ್ ಏರಿಸಿದ್ದೇವಂದರೆ ಅದು 5 ರಾಜ್ಯಗಳಲ್ಲಿ BJP ಬರಲ್ಲ. ಅದಕ್ಕೇನದ ಸರ್ಕಾರ ಇವತ್ತು ಬಡ ಜನರಿಗೆ ಏನದ ಈ ಬೆಲೆ ಏರಿಸಿ, ಅಗತ್ಯ ವಸ್ತುಗಳ ಬೆಲೆ ಏರಿಸಿ ಇವತ್ತೇನದ ರೈತರಿಗೆ, ಯುವಕರಿಗೆ, ಜನಸಾಮಾನ್ಯರಿಗೆ ದಿಕ್ಕುಪಾಲಾಗಿ ಮಾಡಿ ಸರ್ವಾಧಿಕಾರ ಮನೋಭಾವವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು BJP ನೇತೃತ್ವ ಸರ್ಕಾರ ಜಲ್ದಿ ತೊಲಗಬೇಕು, ಈ ದೇಶವನ್ನು ಮುನ್ನಡೆಸಲಿಕ್ಕೆ ಅವರು ಕೈ ಜೋಡಿಸ್ಬೇಕಂತ ಹೇಳಿ ನಾವು ಇವತ್ತು ಈ ನಮ್ಮ ಕಾರ್ಮಿಕ ಸಂಘಟನೆ INTC ವತಿಯಿಂದ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಹುಳಿ, ನಾನು ಚಂದು ಜಾಧವ್ ಜಿಲ್ಲಾಧ್ಯಕ್ಷ